ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಜೋಳದ ರೊಟ್ಟಿ, ಜವಳಿಕಾಯಿ ಪಲ್ಯ, ಹಸಿಮೆಣ್ಸಿಕಾಯಿ ಚಟ್ನಿ ಮಾಡೋದು ಹೇಗೆ, ಏನೇನು ಬೇಕು ಅಂತ ನೋಡ್ಕೊಂಬೋಣ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮಾಡಿದಾಗೆಲ್ಲ ನಾವಂತೂ ಖಂಡಿತವಾಗೂ ಮಾಡ್ತೀವಿ. ಹಸಿಮೆಣ್ಸಿಕಾಯಿ ಚಟ್ನಿ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ರೊಟ್ಟಿ ಹಸಿಮೆಣ್ಸಿಕಾಯಿ ಚಟ್ನಿ ಯಾರಾದರೂ ಜ್ವರ ಬಂದಾಗ ಕೊಟ್ಬಿಟ್ರೆ ಬಾಯಿಗೆ ಒಂದು ರುಚಿ ಸಿಗುತ್ತೆ ಅಂದರೆ ಬಾಯಲ್ಲಿ ನೀರೇ ಬರುತ್ತೆ ನೆನೆಸ್ಕೊಂಡ್ರೆ. ಅದು ಚಟ್ನಿನ ನಾನು ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ನಾರ್ಮಲಾಗಿ ಏನಲ್ಲ. ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡ್ಕೊಂಬೋಣ ಬನ್ನಿ ಒಂದು ಸಾರಿ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಫಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟಿದ್ದೀನಿ ನಾನು ಸ್ಟವ್ ಮೇಲೆ. ಜವಳಿಕಾಯಿ ಎಲ್ಲ ಸೋಸಿಬಿಟ್ಟು ಎತ್ತಿಟ್ಟಿದ್ದೆ, ನಿನ್ನೆನೆ ತೊಳೆದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಅದು ನೀರಿನ ಅಂಶ ಹೋಗೋವರೆಗೂ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೀರಿನ ಅಂಶ ಹೋದ್ಮೇಲೆ. ನೋಡಿ ಇವಾಗ ಫ್ರೈ ಆಗಿದೆ ಜವಳಿಕಾಯಿ. ಅದೇ ಬಾಣಲಿ ತೊಗೊಂಡು ಮತ್ತು ಅದೇ ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 1-2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಅಂತೆ. ನೋಡಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಫ್ರೈ ಆಗಲಿ. ಇವಾಗ ಆಗಿದೆ. ಜವಳಿಕಾಯಿ ಹುರಿದಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಆಗಿದ್ದಾಯಿತು. ಇದಕ್ಕೆ 1.5 ಗ್ಲಾಸ್ ನೀರು ಹಾಕಿ ಜವಳಿಕಾಯಿ ಎಲ್ಲ ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಂಬರೋಣ ಬನ್ನಿ. ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಹಸಿಮೆಣ್ಸಿಕಾಯಿ ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು 8-10 ಮೆಣ್ಸಿಕಾಯಿ ಹಾಕ್ಕೊಂಡಿನಿ. ಅದನ್ನು ಹಿಡಿದು ಹಾಕಿದರೆ ಹಂಗೆ ಸಿಡಿಯುತ್ತೆ ಆಯಿಲ್ ಹಾಕಿದ್ಮೇಲೆ, ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ನಾನು. ಅದು ನೀರಿನ ಅಂಶ ಹೋಗೋವರೆಗೂ ಹಾಗೆ ಫ್ರೈ ಮಾಡಿಕೊಂಡು ಮತ್ತು ಇವಾಗ ನೋಡಿ ಆಯಿಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೈ ಆಗಿದೆ ಮೆಣಸಿನ್ಕಾಯಿ. ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಇದಕ್ಕೆ ಟೊಮೊಟೊನೂ ಹುರ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ನೀರಿನ ಅಂಶ ಹೋಗೋವರೆಗೂ, ಅದೆಲ್ಲ ಹುಳಿದೆಲ್ಲ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಆಯಿಲ್ ಹಾಕಿ ಫ್ರೈ ಮಾಡ್ಕೊಬೇಕು. ನೋಡಿ ಆಲ್ಮೋಸ್ಟ್ ಟೊಮೊಟೊನೂ ಫ್ರೈ ಆಯಿತು. ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹುರಿದೆತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಮಿಕ್ಸಿ ಮಾಡೋದು ಅಷ್ಟೇ, ಹಿಂಗೆ ಆಫು ಆನು ಮಾಡಿ ಮಾಡ್ಕೊಬೇಕು. ಇಲ್ಲಾಂದರೆ ಚಟ್ನಿ ಸಣ್ಣಗೆ ಆಗಬಾರ್ದು, ಇದು ತರಿ ಥರ ಇರಬೇಕು. ಕುಟ್ಟಿರೋ ಥರನೇ ಟೇಸ್ಟ್ ಇರುತ್ತೆ. ನಾವು ಮಿಕ್ಸಿಯಲ್ಲಿ ಅದೇ ಥರನೇ ಮಾಡ್ಕೊಬೋದು. ಕಲ್ಲಲ್ಲಿ ಹೆಂಗೆ ಕುಟ್ಟಿರ್ತೀವೋ, ಕುಟ್ಟಿ ಮಾಡಿದ ಚಟ್ನಿ ಏನು ಟೇಸ್ಟ್ ಇರುತ್ತಲ್ಲ ಅದೇ ಥರ ಇರುತ್ತೆ ಇದು ಮಿಕ್ಸಿಲಿ ಈ ಥರ ಮಾಡಿದರೆ. ಇವಾಗ ಇನ್ನೊಂದು ಸರಿ ಮಾಡ್ಕೊಂಡು ಇವಾಗ ಚಿಕ್ಕದೊಂದು ಪಾತ್ರೆ ಇಟ್ಕೊಂಡಿನಿ. ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ, ಒಂದು 3 ಸ್ಪೂನು. ಆಯಿಲ್ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ ಈ ಥರ ಬೆಳ್ಳುಳ್ಳಿ ಜಜ್ಜಿ ಕಾಸಿಬಿಟ್ಟು ಎಣ್ಣೆ ಕಾಸಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಚಟ್ನಿಗೆ ಹಾಕ್ಕೊಂಬಿಟ್ರೆ ನೋಡಿ, ಅದು ಕಾಸಿ ಹಾಕಿದ್ವಾ ತಣ್ಣಗಾಗಿದೆ. ಇವಾಗ ಅದಕ್ಕೆ ಚಟ್ನಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಹಸಿಮೆಣ್ಸಿಕಾಯಿ ಚಟ್ನಿನ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಜೊತೆಗೆ. ಅದನ್ನು ಚಟ್ನಿ ಎಲ್ಲ ಮಿಕ್ಸ್ ಆಗಲಿ ಎಣ್ಣೆ ಜೊತೆಗೆ. ಅದು ಬೆಳ್ಳುಳ್ಳಿ ಫ್ಲೇವರ್ ಕೊಡುತ್ತಲ್ಲ, ಎಣ್ಣೆ ಕಾದ ಬೆಳ್ಳುಳ್ಳಿ ಹಾಕಿದ್ದು ಚಟ್ನಿ ಅಂತೂ ತುಂಬ ಟೇಸ್ಟ್ ಇರುತ್ತೆ ಈ ಥರ ಮಾಡೋದ್ರಿಂದ. ಇದ್ರ ಜೊತೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ಹಸಿಮೆಣ್ಸಿಕಾಯಿ ಚಟ್ನಿ ಈಗೂ ತಿನ್ಬೋದು ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಬಾಯಿ ಕೆಟ್ಟಾಗ ಜ್ವರ ಬಂದಾಗ ಈಗ ಒಂದು ಸರಿ ಖಂಡಿತ ಮಾಡ್ಕೊತೀನಿ, ನೀವು ಮಿಸ್ ಮಾಡಬೇಡಿ. ಇವಾಗ ಚಟ್ನಿ ರೆಡಿ ಆಯಿತು, ಪಲ್ಯ ರೆಡಿ ಆಯಿತು. ಸರಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆ ಇಟ್ಟಿದ್ದೀನಿ, 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಹಿಟ್ಟೆಲ್ಲ ಜಲ್ದಿ ಇಟ್ಕೊತಾ ಇದ್ದೀನಿ ಸ್ವಲ್ಪ. ನೋಡಿ ನೀರು ಕುದೀತಾ ಇದೆ. ಇವಾಗ ಹಾಕ್ತಾಯಿದ್ದೀನಿ
ಒಂದು ಅರ್ಧ ಬೌಲ್ ಸಾಕು. ಒಂದು ಗ್ಲಾಸ್ ನೀರು ಹಾಕಿದ್ರೇ ಇದರಲ್ಲಿ 15 ರೊಟ್ಟಿ ಮಾಡ್ಬೋದು ನಾವು. ನೋಡಿ ಇವಾಗ ಕುದೀತಾ ಇದೆ. ಸ್ಪೂನ ಉಲ್ಟಾ ಮಾಡಿಕೊಂಡು ನಾನು ಅದನ್ನೆಲ್ಲ ಕೂಡಿಸ್ಕೊತಾ ಇದ್ದೀನಿ. ಗಂಟು ಇರದೇ ಇರೋಂಗೆ ಕೂಡಿಸ್ಕೊಬೇಕು. ನೋಡಿ ಎಲ್ಲ ಕೂಡಿಸಿದ್ದು ಆಯಿತು ಆಲ್ಮೋಸ್ಟು. ಇವಾಗ ಅದನ್ನು ಒಂದು ಇದಕ್ಕೆ ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಒಂದು ಅರವಾಣ ಯಾವುದಕ್ಕಾರ ನೀವು ಹಾಕ್ಕೊಳ್ಳಿ. ನಾನು ಮರದಲ್ಲೇ ಅದೇ ಕಂಫರ್ಟಬಲ್ ನನಗೆ, ಹಂಗಾಗಿ ಮರದಲ್ಲೇ ಹಾಕ್ಕೊಂಡು ನಾನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಫಸ್ಟ್ ಬರೀ ಸರಿ ಅಷ್ಟೇ ನಾದ್ಕೊತಾ ಇದ್ದೀನಿ. ಅದು ನಾದ್ಕೊಂಡಾದ್ಮೇಲೆ ಇವಾಗ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಬರೀ ಜಾಸ್ತಿ ಹಿಟ್ಟು ಹಾಕ್ಲಂಗೆ ಮಾಡಿದರೆ ರೊಟ್ಟಿ ತುಂಬ ಮಿದುವಾಗಿ ಬರಬೇಕು ಅಂದರೆ ಸರಿಗೆ ಜಾಸ್ತಿ ಹಿಟ್ಟು ಹಾಕ್ಕೊಬಾರ್ದು. ಬರೀ ಸರಿಯದಲ್ಲೇ ಸ್ವಲ್ಪ ಹಿಟ್ಟು ಹಾಕೊಂಡು ನಾದ್ಕೊಂಡ್ರೆ ರೊಟ್ಟಿ ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ ಚೆನ್ನಾಗಿ ನಾದ್ಕೊಬೇಕು. ನೋಡಿ ರೆಡಿ ಆಯ್ತು. ಇವಾಗ ಬನ್ನಿ ಒಂದು ಮಣೆ ತೊಗೊಂಡು ಹಂಚು ಕಾಯಕ್ಕಿಟ್ಟು ನೋಡಿ ಇಷ್ಟಿಷ್ಟೇ ನೀವು ಯಾವ ಸೈಜ್ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಬೋದು, ಚಿಕ್ಕದು ಯಾವ ಸೈಜ್ ಬೇಕಾದರೂ ಮಾಡ್ಕೊಬೋದು. ನಾವು ಸ್ವಲ್ಪ ದೊಡ್ಡದೇ ಮಾಡೋದು. ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಬೇಕು ನಿಧಾನಕ್ಕೆ. ಹಂಚು ಆವಾಗಲೇ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇದು ಲಟ್ಟಿಸ್ಕೊಂಡ ತಕ್ಷಣ ಹಾಕೋದು ಹಂಚು ಮೇಲೆ. ನಮಗೆ ಎಷ್ಟು ತೆಳ್ಳಗಿದ್ದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ದಪ್ಪ ಇದ್ದರೆ ತಿನ್ನಂಗಾಗಲ್ಲ, ತೌಡು ಅನಿಸುತ್ತೆ. ತೆಳ್ಳಗೆ ಇರಬೇಕು ರೊಟ್ಟಿ ಮಾತ್ರ. ನೋಡಿ ಆಯಿತು. ಇವಾಗ ಹಂಚು ಕಾದಿದೆ, ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ನೀರು ಹಚ್ಚಬೇಕು ಒಂದು ಕಾಟನ್ ಬಟ್ಟೆ ತೊಗೊಂಡು. ರೊಟ್ಟಿ ಮಾಡೋದೇನು ಕಷ್ಟ ಅಲ್ಲ, ಈಸಿನೇ, ಆದರೆ ಟೈಮ್ ತಗೊಳುತ್ತೆ ಸ್ವಲ್ಪ. ನೋಡಿ ರೊಟ್ಟಿ ಎಲ್ಲ ಬೆಂದು ರೆಡಿ ಆಯಿತು. ಇವಾಗ ರೊಟ್ಟಿ ಚಟ್ನಿ ಪಲ್ಯ ತಿನ್ನೋಣ ಬನ್ನಿ. ಹೇಗಿದೆ ಟೇಸ್ಟ್ ನೋಡೋಣ. ಒಂದು ಪ್ಲೇಟ್ ತೊಗೊಂಡು ಪಲ್ಯ ರೊಟ್ಟಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಯಾರು ಮಿಸ್ ಮಾಡದೆ ಖಂಡಿತವಾಗೂ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಈ ಥರ ಚಟ್ನಿ ನೀವು ಯಾವತ್ತೂ ತಿಂದಿರಲಿಕ್ಕಿಲ್ಲ, ತುಂಬ ಚೆನ್ನಾಗಿರುತ್ತೆ ನಿಜ. ನೋಡಿ ಪಲ್ಯನೂ ಹಾಕ್ಕೊತಾ ಇದ್ದೀನಿ. ನಾನು ವೀಡಿಯೋಗೋಸ್ಕರ ಸುಳ್ಳು ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ನನಗೆ. ನೋಡಿ ಸೂಪರಾಗಿದೆ. ನೋಡಿ ಈ ಥರ ಬೆಳಿಗ್ಗೆನೇ ರೊಟ್ಟಿ ಮಾಡಿಬಿಟ್ಟು ತಿಂದುಬಿಟ್ರೆ, 3 ರೊಟ್ಟಿ ತಿಂದುಬಿಟ್ರೆ, ಸ್ವಲ್ಪ ಜೊತೆಗೆ ಅನ್ನ ಊಟ ಮಾಡಿದರೆ 3:30-4 ಗಂಟೆ ತನಕ ಹಶ್ವೇ ಆಗಲ್ಲ ನೋಡಿ, ಅಷ್ಟು ಚೆನ್ನಾಗಿರುತ್ತೆ.